ನಮ್ಗೆ ಬೇಕಲ್ಲ ಸರ್, ಡೆವಲಪ್ ಆಗಬೇಕಲ್ಲ. ಹೌದ್ರಿ, ಮಾಡ್ಕೊಳ್ರಿ. ಯಾರು ಬೇಡ ಅಂತ ಇದ್ದಾರೆ? ಆ ಜಮೀನು ತಗೊಂಡು ಏನು ಮಾಡ್ತೀರಾ? ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ದುಡ್ಡು ಕೊಡ್ತೀವಲ್ಲ. ಏನು ಮಾಡ್ತೀರಾ ಅದು ತಗೊಂಡು? ಮಾರ್ಕೆಟ್ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ, ಮಾರ್ಕೆಟ್ ವ್ಯಾಲ್ಯೂ ಏನು? ಇವಾಗ ಶಿವರಾಮ್ ಕಾರಂತ್, ಶಿವರಾಮ್ ಕಾರಂತ್ ಲೇಔಟಲ್ಲಿ ನಂದು 5 ಎಕರೆ ಅಕ್ವಿಷನ್ ಮಾಡಿದ್ದಾರೆ. ಅದು ಎಂಥ ಲ್ಯಾಂಡು? ಗೋರ್ಮೆಂಟ್ ಇಲ್ಲ, ಪಬ್ಲಿಕ್ ಆ್ಯಕ್ಷನ್ಲಿ ತಗೊಂಡಿರೋ ಲ್ಯಾಂಡ್ನ. ಒಂದು ಕಡೆ ಲ್ಯಾಂಡ್ನ ಮಾರಾಟ ಮಾಡ್ತಾರೆ, ಪಬ್ಲಿಕ್ ಆ್ಯಕ್ಷನ್ಲಿ ಮಾರಾಟ ಮಾಡ್ತಾರೆ. 10 ವರ್ಷ ಆದಮೇಲೆ ಆ ಲ್ಯಾಂಡ್ನ ಅಕ್ವೈರ್ ಮಾಡ್ತಾರೆ. ಒಂದು ಕಡೆ ನಮ್ಮ ಹತ್ರ ದುಡ್ಡು ಲೂಟಿ ಮಾಡಿ ತಗೊಂಡ್ಬಿಡ್ತಾರೆ. ಏನು ಮಾಡಿ? ಲೂಟಿ ಮಾಡ್ತಾರೆ. ಲೂಟಿ ಮಾಡಿ ತಗೊಂಡ್ಬಿಡೋದು, ಪಬ್ಲಿಕ್ ಆ್ಯಕ್ಷನ್ಲಿ ಮಾರಿಬಿಡ್ತಾರೆ. ಮಾರಿಬಿಟ್ಟು 10 ವರ್ಷ ಆದಮೇಲೆ ಆ ಜಮೀನು ಅಕ್ವಿಷನ್ ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸ್ತಾರೆ ನನಗೆ. ಅಂದರೆ ಮಾರೋದು ಇವರೇ, ತಗೊಳ್ಳೋದು ಇವರೇ. ಎಸ್. ಫ್ರಾಡ್ ಅಂತೀರಾ ಹಾಗಾದ್ರಿಂದ? ಇನ್ನೇನು ದೊಡ್ಡ ಫ್ರಾಡ್ಗಳು ಈ ಬಿ ಡಿ ಎನ್ ಅವರು, ದೊಡ್ಡ ಫ್ರಾಡ್ಗಳು. ಹೆಂಗೆ ಅಂದರೆ, ಅದೇ ಜಮೀನು ಇವ್ರಿಗೆ ಏನು ಮಾಡಬೇಕು? ಜಮೀನು ಫಸ್ಟು ಪಬ್ಲಿಕ್ ಆ್ಯಕ್ಷನ್ಲಿ ಮಾರಿದ್ದು ಯಾರು? ರೆವಿನ್ಯೂ ಡಿಪಾರ್ಟ್ಮೆಂಟ್. ಅದಕ್ಕೆ ಅಕ್ವಿಷನ್ ಇಲ್ಲ ಅಂತ ಕೊಡೋದು ಯಾರು? ಬಿ ಡಿ ಎ. ಅದೇ ಜಮೀನನ್ನ 10 ವರ್ಷ ಆದಮೇಲೆ ಅಕ್ವೈರ್ ಮಾಡೋದು ಯಾರು? ಬಿ ಡಿ ಎನವರು. ಮಾಡಿದ್ರೆ ಅದಕ್ಕೇನು ಅರ್ಥ ಇಲ್ವಾ? ಒಂದು ಕಡೆ ನಮ್ಮನ್ನು ಫೂಲ್ ಮಾಡಿ, ಫ್ರಾಡ್ ಮಾಡಿ ನಮ್ಮ ಹತ್ರ ದುಡ್ಡು ತಗೊಂಡ್ಬಿಡೋದು, ಆಮೇಲೆ ನಮಗೆ ಸರ್ಕಾರಕ್ಕೆ ಜಮೀನು ಬೇಕು ಅಂತ ಹೇಳ್ಬಿಟ್ಟು ಅಕ್ವೈರ್ ಮಾಡೋದು. ಎಷ್ಟು ವರ್ಷ ಆಯಿತು? 2010 ತಗೊಂಡಿದ್ದು ನಾನು. 2 ವರ್ಷ 2026, 16 ವರ್ಷ ಆಯಿತು. 16 ವರ್ಷ ಆಯಿತು. 16 ವರ್ಷದಿಂದ ನಾನು ಜಮೀನ್ದಾರ್ ಆಗಿ ಬಿಕಾರಿ ಆಗಿಬಿಟ್ಟಿದ್ದೀನಿ. ಏನಾಗಿದ್ದೀನಿ? ಜಮೀನ್ದಾರ್ ಭಿಕಾರಿ. ಜಮೀನ್ದಾರ್ ಭಿಕ್ಷೆ ಕೇಳೋವನು ಅಲ್ಲ. ಈಗ ನೀವು ಹೇಳೋ ಪ್ರಕಾರ ಜಮೀನ್ದಾರೆಲ್ಲ ಭಿಕಾರಿಗಳಾಗ್ತಿದ್ದಾರೆ. ಇನ್ನೇನು ಸರ್ ಆಗಿದ್ದಾರೆ. ಅಲ್ಲಿ ಹೋಗಿ ಸ್ವಲ್ಪ ವಿಲೇಜಸ್ ಅಲ್ಲಿ ನೋಡಿ, ಅವ್ರಿಗೆ ಊಟಕ್ಕೆ ಊಟ ಇಲ್ಲ, ನಮಗೆಲ್ಲ ಊಟ ಹಾಕ್ತಾರೆ. ಯಾರು? ರೈತರು. ಇಡೀ ದೇಶಕ್ಕೆ ಊಟ ಹಾಕೋರು ರೈತರು. ಅವ್ರ ಮನೆಯಲ್ಲೂ ಊಟಕ್ಕೆ ಊಟ ಇಲ್ಲ. ಹೆಂಗೆ? ಒಂದು ಜಮೀನು ಅಕ್ವಿಷನ್ ಆದಮೇಲೆ ಏನಾಯಿತು? ಅಕ್ವಿಷನ್ ಆದರೆ ಇಮಿಡಿಯೇಟಾಗಿ ಪೇಮೆಂಟ್ ಬರುತ್ತಾ ಅವನಿಗೆ? ರೈತರಿಗೆ ಪೇಮೆಂಟ್ ಬರುತ್ತಾ? ಅಲ್ಲ, ಅಧಿಕಾರಿಗಳು ಹೇಳ್ತಾರಲ್ಲ, ನಾವು ಕ್ಲಿಯರ್ ಮಾಡಿದ್ವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಕೇಳಿ ಫಸ್ಟು. ಇವಾಗ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ ನಾನು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ಜಮೀನು ಇವತ್ತು ಅಕ್ವೈರ್ ಮಾಡಿದ್ರಿ, ನೋಟಿಸ್ ಬಂತು. ಏನು ಬಂತು? 5 ಕೋಟಿ ಜಮೀನು 1 ಕೋಟಿ ಗೈಡ್ಲೈನ್ಸ್ ಹೇಳಿದೆ, ನಾವು ಕೊಡ್ತೀವಿ, ಕಾಂಪನ್ಸೇಷನ್ ಕೊಡ್ತೀವಿ, ಇಲ್ಲ ಅಂದರೆ 40%, 60% ಸರ್ಕಾರಕ್ಕೆ, ಬಿ ಡಿ ಎಗೆ, 40% ರೈತರಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆ ಜಮೀನು ಯಾವಾಗ ಬರೋದು? ಅವನು ಸತ್ ಮೇಲೆ ಬರೋದಾ? ಜಮೀನು ಕೊಡ್ತಾನಲ್ಲ, ಅವನು ಸತ್ ಮೇಲೆ ಬರೋದಾ? ಅಲ್ರಿ, ನಾನು ಕೇಳ್ತಾ ಅರ್ಥ ಆಗ್ತಾ ಇದೆಯಾ? ಹೌದು. ಒಂದು ಜಮೀನು 40-60 ರೇಷಿಯೋಲ್ಲಿ ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿ ಆವಾಗ ಲೇಔಟ್ ಆಗೋದು ಯಾವಾಗ? ಶಿವರಾಮ್ ಕಾರಂತ್ 16 ವರ್ಷ ಆಯಿತು. ಅಲ್ಲ, 16 ವರ್ಷದಿಂದ ನೀವು ಹೋರಾಟ ಮಾಡಿದ್ವಾ ಅಂತ ಹೆಂಗೆ ಕೇಳಕ್ಕೆ ಹೋಗಿದ್ರೆ? ಹೋರಾಟ ಮಾಡೋದು ಏನು? ಸರ್ಕಾರಕ್ಕೆ ಮೈ ಮೇಲೆ ಹಾಕ್ಕೊಳ್ಳೋದ? ಇವಾಗ ನಾನು ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾ? ನಾನು ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾ? ಅಲ್ಲಿ ನಿಮ್ಗೆ ಶಿವರಾಮ್ ಕಾರಂತ್ ಬಡಾವಣೆ 2016 ಅಲ್ವಾ? ಹೌದು. 2010ರಲ್ಲಿ. ಅಲ್ಲಿ 16 ವರ್ಷ ಆಯ್ತು. ಈಗ ಇನ್ನೂ ನಿಮ್ಗೆ ಅದು ಕ್ಲಿಯರ್ ಆಗಿಲ್ವಾ ಹೆಂಗೆ ಸರ್? ಇನ್ನೂ ಬಂದಿಲ್ಲ. ಅಲ್ಲ, ನನಗೆ ಪ್ರಶ್ನೆ ಕಾಡೋದು, KGF ಬಾಬು ಅವ್ರಿಗೆ ಹಿಂಗಾದ್ರೆ ನಮ್ಮ ರೈತರ ಗತಿ ಏನು ಸರ್? ಅದೇ ಹೇಳ್ತಾ ಇರೋದು. ನಮ್ಮ ರೈತರಲ್ಲ, ರೈತರು ನನಗೆ ದೇವ್ರು ಅಂತ. ಅವರು ರೈತರು, ಅವ್ರ ಬಗ್ಗೆನೇ ನನ್ನ ಜಮೀನು ಹೋದ್ರೆ ಏನು ಚಿಂತೆ ಇಲ್ಲ ನನಗೆ. ಮೊನ್ನೆನೂ 700 ಎಕರೆ ತಗೊಂಡೆ ನಾನು. 700 ಎಕರೆ ತಗೊಂಡೆ. ಈ ಕರ್ನಾಟಕದಲ್ಲಿ ಬೇಡಪ್ಪ ಈ ಸವಾಸ, ಈ ಬಿ ಡಿ ಎನ್ ಅವ್ರದ್ದು ಮತ್ತು KD ಸವಾಸ ಬೇಡ ಅಂತೇಳ್ಬಿಟ್ಟು ಆಂಧ್ರದಲ್ಲಿ ಅನಂತಪುರಲ್ಲಿ ಒಂದು 700 ಎಕರೆ ತಗೊಂಡೆ ನಾನು. 3-4 ದಿವಸ ಆಯಿತು. 15ನೇ ತಾರೀಕು ತಗೊಂಡೆ. ಅದು ಬಿಡಿ, ಆಮೇಲೆ ಹೇಳ್ತೀನಿ. ಆದರೆ ಇದು ಫಸ್ಟ್ ನನಗೆ ಡೈವರ್ಟ್ ಮಾಡಬೇಡಿ ನೀವು. ಇದಕ್ಕೆ ನ್ಯಾಯ ಕೊಡಿ ರೈತರಿಗೆ. ಏನು ನ್ಯಾಯ ಕೊಡಿ? 40-60 ಸ್ಕೀಮ್ ಅಂತ ಹೇಳ್ತಾರೆ. ಆದರೆ 9530 ಸ್ಕ್ವೇರ್ ಫೀಟ್ ಕೊಡ್ತಾರೆ. ಅದು ಯಾವಾಗ? 16 ವರ್ಷ ಆದಮೇಲೆ. 16 ವರ್ಷ ಆದಮೇಲೆ ಆ ರೈತರು ಜಮೀನು ಕೊಟ್ಬಿಟ್ಟು ಬಿ ಡಿ ಎಗೆ ಓಡಾಡ್ಕೊಂಡು ಅವನು ಸತ್ತೋ ಹೋಗ್ಬಿಡ್ತಾನೆ.
ಆದರೆ ಏನು ಇದಕ್ಕೆ ಇದು ಇಲ್ವಾ? ಯಾಕೆಪ್ಪ ನಿಮಗೆ ಆ ಜಮೀನು ತಗೊಂಡು ನೀವೇನು ಮಾಡ್ತೀರಾ? ಅದು ಕ್ವಶನ್ ನನಗಿದು. ಆ ಜಮೀನು ತಗೊಂಡು ಗೌರ್ಮೆಂಟ್ ಆಫೀಸ್ ಮಾಡ್ತಾ ಇಲ್ಲ, ಲೇಔಟ್ ಮಾಡ್ತೀವಿ ಸರ್, ಲೇಔಟ್ ಮಾಡ್ತೀವಿ ಬಿಡಿ ಅವ್ರದ್ದು ಅಂತ ಹೇಳ್ತಿದ್ದಾರೆ. ನೀವು ನನ್ನ ಪಬ್ಲಿಕ್ ಪರವಾಗಿದ್ದೀರಾ? ಕರೆಕ್ಟ್, ಖಂಡಿತ ರೈತರ ಪರವಾಗಿ ಸರ್. ನೀವು ಗೌರ್ಮೆಂಟ್ ಆಫೀಸ್ ಲೇಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಲೇಔಟ್ ಮಾಡಿ ಏನ್ ಮಾಡ್ತಾರೆ? ಲೇಔಟ್ ಮಾಡಿ ಏನ್ ಮಾಡ್ತಾರೆ?